ಕಂಡದ್ದು ಕಂಡ ಹಾಗೆ ನಾನು ಮಲ್ಲಿಕಾರ್ಜುನ ಹೆಗ್ಗಳಗಿ, ಪತ್ರಕರ್ತ, ಮುಧೋಳ. ಈ ಬಸವಣ್ಣವರ ಜಾತಿ ಮೂಲದ ಬಗ್ಗೆ ಹಿಂದೊಂದು ದೊಡ್ಡ ವಿವಾದ ನಡೀತು ಕರ್ನಾಟಕದಲ್ಲಿ. ಸುಮಾರು 20 ವರ್ಷಗಳ ಹಿಂದೆ ಆ ಮಗ್ಲಿಟ್ಕೊಂಡು ಬಸವಣ್ಣವ್ರ ಬಗ್ಗೆ ಮಾತಾಡಬೇಕು ಅನ್ನಿಸ್ತದೆ. ಅಂದರೆ ಹೊಸದು ವಚನಗಳ ಬಗ್ಗೆ ಇದ್ರ ಬಗ್ಗೆ ಭಾಳ ಚರ್ಚೆ ಆಗ್ಯಾವ, ಈ ಮಕ್ಕಳು ಗೊತ್ತಾಗಲಿ ಅಂತ. ಬಂಜಗೆರೆ ಜಯಪ್ರಕಾಶ್ ಅಂತ ಒಬ್ಬ ದೊಡ್ಡ ಲೇಖಕರು ಅದಾರ ಅವರಿಗಳು. ಅವರು ಒಂದು ಯಾವುದೋ ಅಕಾಡೆಮಿ ಅಧ್ಯಕ್ಷರು ಕೂಡ ಆಗಿದ್ದರು. ಈಸ್ ಎ ಗ್ರೇಟ್ ಸ್ಕಾಲರ್. ಅವರು ಆಣುದೇವ ಹೊರಗಣವನು ಅಂತ ಒಂದು ಪುಸ್ತಕವನ್ನು ಬರೆದಿದ್ದರು. ಆ ಪುಸ್ತಕದ ಒಟ್ಟು ಜಿಸ್ಟ್ ಏನು ಇತ್ತು ಅಂತಂದರೆ, ಬಸವಣ್ಣನವರು ಮೂಲ ಬ್ರಾಹ್ಮಣ ಅಲ್ಲ, ಅವರು ತಳ ಸಮುದಾಯದವರು, ಹರಿಜನ ಸಮಾಜದಿಂದ ಹುಟ್ಟಿದವರು ಅಂತ ಅವರು ಅದನ್ನು ಇಟ್ಕೊಂಡು ಆಣುದೇವ ಹೊರಗಣವನು ಅಂತ ಬಸವಣ್ಣನೇ ಹೇಳಿದ ಒಂದು ವಚನದಲ್ಲಿ, ನಾನು ಅವರು ದಲಿತ ವರ್ಗಕ್ಕೆ ಸಮಾಜಕ್ಕೆ ಸೇರಿದವರು, ಅಂದರೆ ಹರಿಜನ ಸಮಾಜದವರು ಅಂತ ಒಂದು ಪುಸ್ತಕ ಬರೆದ್ರು ಅವರು. ಆ ಪುಸ್ತಕದ ಹೆಸರು ಆಣುದೇವ ಹೊರಗಣವನು ಅಂತ. ಇದು ಭಾಳ ಚರ್ಚೆ ನಡೆದು ಇದು ಬ್ಯಾನ್ ಆಗಬೇಕು ಅಂಥೇಳಿ ರಾಜ್ಯ ತುಂಬ ನಡೀತಾ ಇತ್ತು. ಆವಾಗ ಕನ್ನಡ ಪ್ರಭಾದಿಂದ ನಾ ಕನ್ನಡ ಪ್ರಭಾಕ್ಕೆ ಬರೀತಿದ್ದೆ. ಅವರು ಏನು ಹೇಳಿದರು, ನೋಡ್ರಿ ನೀವು ವಿಜಯಪುರ ಜಿಲ್ಲೆದವರು ಅದೀರಿ, ಇದು ಅಖಂಡ ಜಿಲ್ಲಾ ಇತ್ತು, ಅದಕ್ಕೆ ಅವರು ಇಲ್ಲಿಯವರೆಗೆ ಬಂದ ಪುಸ್ತಕಗಳನ್ನು ಅಭ್ಯಾಸ ಮಾಡಿ ಬಸವಣ್ಣ ಅವರ ವ್ಯಕ್ತಿತ್ವ, ಅವರ ಕಾವ್ಯ, ಅವರ ನಡೆ, ಅವರ ದಿಟ್ಟತನದ ಮೇಲೆ ಅವರು ದಲಿತರು ಇರಲೇಬೇಕು. ಅವ್ರ ವ್ಯಕ್ತಿತ್ವ ಅಂದ್ರೆ ಈ ಕಾವ್ಯ ಇದು ಅವ್ರದ್ದೇ ಈ ಸಂಪತ್ತು, ದಲಿತರ ಸಂಪತ್ತು ಅದು. ಅದನ್ನು ಅವರು ಚೆನ್ನಾಗಿ ಸಾಧನೆ ಮಾಡಿದ್ದು ಆ ಕಾರಣಕ್ಕೆ ಅದಾರಂತ ಬರ್ದಾರ. ಅದಕ್ಕೆ ನೀವು ಅವರು ಅಭ್ಯಾಸ ಮಾಡಿ ಬರ್ದಾರ, ನೀವು ಕ್ಷೇತ್ರ ಕಾರ್ಯ ಮಾಡಿ ಅಲ್ಲೇ ಅಡ್ಡಾಡಿ ಮಾಡಿರಿ ಅಂತ ಹೇಳಿದರು. ಕ್ಷೇತ್ರ ಕಾರ್ಯ ಮಾಡಿ ನೀವು ಬರೀರಿ ಅಂದರು. ನಾನು ನನ್ನ ತಲೆಯೊಳಗೆ ಮೊದಲೇ ಪ್ರಶ್ನೆ ಏನು ಬಂತು ಅಂದರೆ, ಬಸವನ ಬಾಗೇವಾಡಿ ಒಳಗೆ ಬಸವಣ್ಣ ಹುಟ್ಟಿದ್ದು ಮನೆ ಸರ್ಕಾರ ವಶಪಡಿಸಿಕೊಂಡು ಅಲ್ಲಿ ಒಂದು ಸ್ಮಾರಕ ಕಟ್ಟ್ಯದ. ಸರ್ಕಾರದ ವತಿಯಿಂದ ಭವ್ಯ ಸ್ಮಾರಕ ಕಟ್ಟ್ಯದ ಅಲ್ಲಿ. ಅದಕ್ಕೆ ಆ ಮನೆ ಹೆಂಗೆ ವಶಪಡಿಸಿಕೊಂಡ್ರು, ಯಾವ ಆಧಾರದ ಮೇಲೆ ವಶಪಡಿಸಿಕೊಂಡ್ರು ತಿಳಿದುಕೋಬೇಕು ಅಂಥೇಳಿ ಬಸವನ ಬಾಗೇವಾಡಿಗೆ ಹೋದೆ. ಆ ಮನೆ ಮಾಲಕರು ಅದು ಮನೆ ಬಿಟ್ಟು ಕೊಟ್ಟವರು ವಿಜಯಪುರನಾಗೆ ಹೋಗಿದ್ದರು, ಶಿಫ್ಟ್ ಆಗಿದ್ದರು. ಅಲ್ಲಿಗೆ ಹೋದೆ. ದಯಾನಂದ ಕುಲಕರ್ಣಿ ಅನ್ನೋರು ಈ ಮನೆಯನ್ನು ಸರ್ಕಾರಕ್ಕೆ ಬಿಟ್ಟುಕೊಟ್ಟಾರ. ದಯಾನಂದ ಕುಲಕರ್ಣಿ ಮೆಡಿಕಲ್ ಆಫೀಸರ್ ಅದಾರ, ಈಗಲೂ ಅದಾರ, ಅವರು ವಿಜಯಪುರನಾಗೆ ಇರ್ತಾರ. ಅವ್ರ ಮನೆಗೆ ಹೋದ. ನಾನು ಮನೆಗೆ ಹೋಗಿ ಅವರೆಲ್ಲ ಸ್ವಲ್ಪ ನನಗೆ ಚಾಗಿ ಕೊಟ್ಟು ಇಂಥದ್ದೊಂದು ಉದ್ದೇಶ ಇಟ್ಕೊಂಡು ತಮ್ಮ ಮನೆಗೆ ಬಂದನ್ರಿ, ನಿಮ್ಮ ಮನೆ ಸ್ಮಾರಕ ಕಟ್ಟ್ಯಾರಲ್ಲ ಬಸವಣ್ಣಂದು, ಯಾವ ಆಧಾರದ ಮೇಲೆ ನಿಮ್ಮ ಮನೆ ವಶಪಡಿಸಿಕೊಂಡ್ರು, ಏನು ದಾಖಲೆ ತೋರಿಸಿದ್ರು ಅಂತ ಒಂದು ಪ್ರಶ್ನೆ ಕೇಳಿದೆ ನಾನು. ಅವ್ರಿಗೆ ನಿಜವಾಗಿಯೂ ಸಿಟ್ಟು ಬಂತು. ಅವ್ರಿಗೆ ಸಿಟ್ಟು ಬಂತು. ಅವ್ರು ಒದರಾಡಕತ್ತಿದ್ರು, ಏನು ರೀ ಹಿಂಗಾತು ಹಂಗಾತು ಅಂತ. ನಾನು ಎಲ್ಲ ಇದು ಹಿಂಗ್ಯಾಕಾಗೈತಿ ಅಂತಂದೆ. ಏನಾಗೈತಿ ಹೇಳ್ರಿ, ನನಗೆ ವಿಷಯ ತಿಳ್ಕೊಳ್ಳೋ ಉದ್ದೇಶದಿಂದನೇ ಬಂದೀನಿ ಅನ್ನಿ. ಅವರು ಸತ್ಯ ಸಂಗತಿ ಹೇಳ್ತೇನೆ ನಿಮಗೆ ಅಂತ ಹೇಳಿದರು. ಆ ಮನೆ ಏನು ಸ್ಮಾರಕ ಬಿಟ್ಟು ಕೊಟ್ಟಾರ, ಇದಕ್ಕೆ ಬಾಡಿಗೆ ಇರಾಕೆ ಒಬ್ಬರಿಗೆ ಕೊಟ್ಟಿದ್ರು. ಅವರು ತಮ್ಮ ಸಂಬಂಧಿಕರಿಗೆ ಬಾಡಿಗೆ ಇರಾಕೆ ಕೊಟ್ಟಿದ್ದರು. ಇವ್ರ ತಂದೆ ಪುಣಾದೊಳಗೆ ವಕೀಲ್ಕಿ ಮಾಡ್ತಿದ್ರು. ವಕೀಲ್ಕಿ ಮಾಡೋಕ್ಕೆ ಪುಣಾಕ್ಕೆ ಹೋಗಿ ಇದನ್ನು ಅವ್ರಿಗೆ ಇರಾಕೆ ಕೊಟ್ಟು ಹೋದರು. ಇರಾಕೆ ಕೊಟ್ಟು ಹೋದ ಕೂಡಲೇ ಅವರು ಜೊತೆ ಅವ್ರ ಕ್ಲಾಸ್ಮೇಟ್ ಇದ್ದರು, ಇವ್ರ ತಂದೆ ಇಬ್ಬರು ಕೂಡಿ ಎಲ್ಲೆಲ್ಲಿ ಕಲ್ತಿದ್ರು. ಆದರೆ ಮುಂದೆ ಅವ್ರಿಗೆ ನಮ್ಮ ಮನೆ ಬಿಡ್ರಿಪ್ಪ, ಇನ್ನು ನಾವು ಇಲ್ಲಿ ಬಂದಿರ್ತೀವಿ ಅಂತಂದ್ರೆ ಮನೆ ಬಿಡಲಿಲ್ಲ ಇವರು. ನಾವು ಮನೆ ಬಿಡೋದಿಲ್ಲ, ರಗಡ ಆಸ್ತಿ ಮಾಡ್ಕೊಂಡಿರಿ, ರಗಡ ಗಳಿಸಿರಿ, ಬೇರೆ ನಿಮ್ಮ ಮನೆ ಅದ ಊರಾಗ ಅಲ್ಲಿರಿ ಅಂತ ಕೂತ್ರು. ನಮ್ಮ ಮನೆ ಬಿಡೋದಿಲ್ಲ ಅಂತ ಕೂತ್ರು ಅವರು, ನಮ್ಮ ಬೀಗ್ರವರು. ನಮ್ಮ ತಂದೆ ಜತ್ತಿ ಅವ್ರಿಗೆ ಒಂದು ಪತ್ರ ಬರ್ದ. ಏನಂತ, ಮತ್ತಿದು ಬಸವಣ್ಣ ಹುಟ್ಟಿದ ಮನೆ ಅದ, ನಾವು ನಮ್ಮ ಸಂಬಂಧಿಕರಿಗೆ ಇರಾಕೆ ಕೊಟ್ಟಿವಿ, ಸುಳಿ ಮಕ್ಕಳು ಏನು ಮಾಡಿದ್ರು ಬಿಡುವಲ್ರು, ಅದನ್ನು ಬಿಡಿಸ್ಕೊಡ್ರಿ ಅಂತ ಒಂದು ಪತ್ರ ಬರೆದ್ರು. ಉಪರಾಷ್ಟ್ರಪತಿ ಜತ್ತಿ ಅವ್ರಿಗೆ ಇಲ್ಲ, ಅವಾಗ ಜತ್ತಿ ಅವರು ಎಲ್ಲ ಮುಗಿದಿದ್ರು. ಅವರು ಬಸವ ಸಮಿತಿ ಅಧ್ಯಕ್ಷರಾಗಿದ್ದರು, ಇನ್ನೂ ಉಪರಾಷ್ಟ್ರಪತಿ ಆಗಿರಲಿಲ್ಲ. ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು ಮತ್ತು ಬಸವ ಸಮಿತಿ ಅಧ್ಯಕ್ಷರಿದ್ದರು. ಅದಕ್ಕೆ ಜತ್ತಿ ಅವರಿಗೆ ಒಂದು ಪತ್ರ ಬರೆದ್ರು, ಮತ್ತು ನೀವು ಅದನ್ನು ಬಿಡಿಸಿಕೊಡ್ರಿ ಅಂತ ಪತ್ರ ಬರೆದ್ರು.
ಬರೆದುಕೊಳ್ಳಿ ಜತ್ತಿ ಅವರು ಬಿಡಿಸಿಕೊಟ್ರು. ಮುಂದೆ ಈ ಸ್ಮಾರಕ ಕಟ್ಟಬೇಕಾತಲ್ಲ, ಆವಾಗ ಜಾಮದಾರ್ ಅವರು ಪತ್ರ ಬರೆದ್ರು. ಎಲ್ಲಿ? ಬಸವ ಸಮಿತಿಗೊಂದು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿಗೊಂದು 2 ಪತ್ರ ಬರೆದ್ರು ಅವರು. ಹಿಂಗೆ ನಾವು ಸ್ಮಾರಕ ಕಟ್ಬೇಕನ್ನಾಗತ್ತೀವಿ, ನಿಮ್ಮಲ್ಲಿ ಏನಾರು ದಾಖಲೆ ಇದ್ರೆ ಕೊಡ್ರಿ ಬಸವಣ್ಣನ ಮನೆ ಬಗ್ಗೆ ಅಂತ. ನಾನು ಬಸವ ಸಮಿತಿ ಒಳಗೆ ನಮ್ಮ ಅಪ್ಪ ಬರೆದ ಪತ್ರ ಇತ್ತು. ನಮ್ಮ ಅಪ್ಪ ಬರೆದ ಪತ್ರ ತೋರಿಸಿ, ಬಸವಣ್ಣ ಹುಟ್ಟಿದ ಮನೆ ಅಂತ ನಮ್ಮ ಅಪ್ಪ ಪತ್ರ ಬರೆದದ ಜೊತೆಗೆ, ಆ ಪತ್ರ ತೋರಿಸಿ ನಮ್ಮ ಮನೆ ಖಾಲಿ ಮಾಡಿಸಿದ್ದಾರೆ ಅಂತ ಹೇಳಿದ. ಇದೇ ದಾಖಲೆ, ಬೇರೆ ದಾಖಲೆ ಏನೂ ಇಲ್ಲ. ಮತ್ತು ಹೆಂಗ್ರಿ ಬಸವಣ್ಣ ನಿಮ್ಮ ಮನ್ಯಾಗ ಹುಟ್ಟ್ಯಾನೇನು ಅಂತ. ನಮ್ಮ ಮನ್ಯಾಗ ಹುಟ್ಟ್ಯಾನಂತಾರೆ. ಅಲ್ಲಿ ಇನ್ನೊಂದು ವಿಶೇಷ ಹೇಳಿದ್ರು ಅವರು. ಹೇಳಿದ್ರೇನು ಊರವರೆಲ್ಲ ಹೇಳ್ತಾರೆ, ಆ ಮನೆಯೊಳಗೆ ಕಂಬಿ ಅದಾವ, ಬ್ರಾಹ್ಮಣರ ಮನೆಯೊಳಗೆ ಕಂಬಿ ಅದಾವ. ಅಲ್ಲಿಯ ಒಬ್ಬರು ಸ್ವಾಮಿಗಳು, ಬಸವನ ಬಾಗೇವಾಡಿ ಸ್ವಾಮಿಗಳು, ಈ ಕಂಬಿ ತೊಗೊಂಡು ಶ್ರೀಶೈಲಕ್ಕೆ ಪ್ರತಿ ವರ್ಷ ಈಗಲೂ ಹೋಗ್ತಾರ. ಅವ್ನು ಬೇರೆ ಮನೆಯೊಳಗೆ ಇಟ್ಟಾರ. ಅಲ್ಲಿ ಮಠಪತಿಯನ್ನವ್ರು ತೊಗೊಂಡು ಹೋಗ್ತಾರ, ತಂದು ಇಡ್ತಾರೆ. ಇಷ್ಟೇ ಹೊರತಾಗಿ ಮತ್ತು ಅದಕ್ಕಿಂತಲೂ ಹೆಚ್ಚಿಗೆ ಏನಿಲ್ಲ. ಎಲ್ಲರೂ ಹುಟ್ಟ್ಯಾನ ಅಂತಾರೆ, ನಾವು ಹುಟ್ಟ್ಯಾನ ಅಂತೀವಿ ಇಷ್ಟೇ. ಬಸವಣ್ಣ ನಮ್ಮ ಮನ್ಯಾಗ ಹುಟ್ಟ್ಯಾನೋ ಇಲ್ಲೋ ನಮಗೆ ಗೊತ್ತಿಲ್ಲ ಅಂತ. ಅದಕ್ಕೆ ದಾಖಲೆಗಳು ಅನ್ನೋದು ಏನು ಇಲ್ಲ ತಿಳಿತೆ. ಬಸವಣ್ಣ ಯಾವ ಸಮಾಜದಾಗ ಹುಟ್ಟ್ಯಾರೋ ಇಲ್ಲ ಅನ್ನೋದ್ರ ಬಗ್ಗೆ ವಿವಾದ ಇತ್ತು. ಇದನ್ನು ಒಟ್ಟು ಹೇಳಬೇಕು ಅನ್ನಿಸ್ತು. ಆದರೆ ನನ್ನ ಒಟ್ಟು ಅಭ್ಯಾಸದೊಳಗೆ ಬಸವಣ್ಣ ಇದನ್ನೆಲ್ಲವೂ ಮೀರಿ ಇದ್ದ ಮನುಷ್ಯ ಇದ್ದ, ಎಲ್ಲರಿಗೂ ತೋರಿದ್ದ. ಅವನ ಜಾತಿಯ ಬಗ್ಗೆ ವಿವಾದ ಹುಟ್ಟಿದ್ದು ಒಂದು ಆ ಕಾಲದ ವಿಶೇಷತೆ, ಅದನ್ನು ಹೇಳಬೇಕು ಅನ್ನಿಸ್ತು. ಅಷ್ಟು ಹೇಳಿ ಥ್ಯಾಂಕ್ ಯು.